ಜನಸಾಮಾನ್ಯರ ಪಾಕೆಟ್ಗೆ ಜೇಬಿಗೆ ನಿರಂತರವಾದ ಬರೆ ಬೀಳ್ತಲೇ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರವೇ ಘೋಷಿಸಿದ್ದ ಪಂಚ ಗ್ಯಾರಂಟಿಗಳನ್ನ ಪೂರೈಕೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದ ಬಳಿಯಲ್ಲಿ ಹಣ ಇಲ್ಲ ಅನ್ನೋ ಮಾತು ಅವರದೇ ಪಕ್ಷದ ನಾಯಕರಿಂದ ಪದೇ ಪದೇ ಕೇಳೋಕೆ ಸಿಗ್ತಾ ಇದೆ. ಗ್ಯಾರಂಟಿ ಯೋಜನೆಗೆ, ಜನಪರ ಯೋಜನೆಗೆ ಖಜಾನೆ ಖಾಲಿ ಖಾಲಿ. ಆದರೆ ಶಾಸಕರಿಗೆ, ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ವಿಧಾನಸಭೆಯ ಸ್ಪೀಕರ್, ಉಪ ಸ್ಪೀಕರ್ಗಳಿಗೆ ಡಬಲ್ ಸಂಬಳ. ಶಾಸಕರ ಸಂಬಳವನ್ನ ಹೆಚ್ಚಳ ಮಾಡುವ ವಿಚಾರಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಬೆತ್ತಿದೆ. ಯುಗಾದಿ ಹಬ್ಬಕ್ಕೂ ಮುಂಚೆಯೇ ಶಾಸಕರು, ಸಚಿವರು, ಸಭಾಪತಿಗಳು, ಸಭಾಧ್ಯಕ್ಷರಿಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗಿಫ್ಟ್ ಅನ್ನ ಕೊಡಲಾಗಿದೆ. ವೇತನ ಹೆಚ್ಚಳಕ್ಕೆ ಸರ್ಕಾರದ ಕಡೆಯಿಂದ ಗ್ರೀನ್ ಸಿಗ್ನಲ್. ಶಾಸಕರಿಗೆ ಬರ್ತಾ ಇದ್ದ ಸಂಬಳ ಹಿಂದೆಷ್ಟಿಷ್ಟೋ ಅದರ ಎಕ್ಸಾಕ್ಟ್ಲಿ 100% 100% ಹೈಕ್. ಶಾಸಕರ ಸಂಬಳದಲ್ಲಿ 100% ಹೆಚ್ಚಳವನ್ನ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಆದರೆ ಜನಸಾಮಾನ್ಯರಿಗೆ ಮಾತ್ರ ನಿತ್ಯ ನಿರಂತರ ದರ ಏರಿಕೆಯ ಚಾಟಿ ಏಟನ್ನ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಯುಗಾದಿ ಹಬ್ಬಕ್ಕೂ ಮುನ್ನ ಶಾಸಕರು, ಸಭಾಪತಿ, ಸಭಾಧ್ಯಕ್ಷರ ಸಂಬಳವನ್ನ ಹೆಚ್ಚಳ ಮಾಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, 100% ಸ್ಯಾಲರಿ ಹೈಕ್. ಇತ್ತೀಚಿನ ದಿನಗಳಲ್ಲಿ ಕಷ್ಟಪಟ್ಟು ದುಡಿಯೋರ್ಗೂ ಕೂಡ ಈ ಪ್ರಮಾಣದಲ್ಲಿ, ಜನಸಾಮಾನ್ಯರ ವಿಚಾರದಲ್ಲಿ ಈ ಪ್ರಮಾಣದಲ್ಲಿ ಸ್ಯಾಲರಿ ಹೈಕ್ ಅನ್ನೋದು ಮರೀಚಿಕೆ. ಅಂತದ್ರಲ್ಲಿ ಶಾಸಕರುಗಳಿಗೆ ಡಬಲ್ ಸಂಬಳವನ್ನ ಕೊಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿರೋ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಎಕ್ಸಾಕ್ಟ್ಲಿ ಈ ವೇತನ ಹೆಚ್ಚಳ ಸಂಬಂಧಪಟ್ಟಂತೆ ಇದೊಂದು ರೀತಿಯಲ್ಲಿ ಖುಷಿಯ ಸಂಗತಿ ಆಗಿರುವಂತದ್ದು ಶಾಸಕರಿಗೆ. ಯಾರಿಗೆ ವೇತನ ಹೆಚ್ಚಳ ಆದ್ರೂ ಕೂಡ ಬೇಡ ಅನ್ನೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಶಾಸಕರು ವೇತನ ಹೆಚ್ಚಳ ಸಂಬಂಧಪಟ್ಟಂತೆ ಸದನದಲ್ಲಿ ಹಿಂದೆ ಈ ಮಸೂದೆ ಪಾಸ್ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಇದಕ್ಕೆ ಯಾರು ಕೂಡ ವಿರೋಧವನ್ನು ವ್ಯಕ್ತಪಡಿಸುವಂತಿಲ್ಲ. ಆದ್ರೆ ಪ್ರಶ್ನೆ ಬಂದಿರುವಂತದ್ದು, ಈಗ 100% ಹೈಕ್. ಈಗ ಶಾಸಕರಿಗೆ 40,000 ರೂಪಾಯಿ ಸಂಬಳ ಸಿಗ್ತಾ ಇತ್ತು, ಅದು ಡಬಲ್ ಅಂದ್ರೆ 80,000 ರೂಪಾಯಿ ಸಿಗುವಂತದ್ದು. ಈ ರೀತಿ ಮತ್ತು ಪಿಂಚಣಿಗಳು ಸಂಬಂಧಪಟ್ಟಂತೂ ಕೂಡ ಒಟ್ಟು 2 ವಿಧೇಯಕ ಅಂದ್ರೆ ವಾರ್ಷಿಕವಾಗಿ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು ಮತ್ತೊಂದು ಕಡೆ ಪಿಂಚಣಿ ಸೇರಿದಂತೆ ಒಟ್ಟು 2 ವಿಧೇಯಕ ಸಂಬಂಧಪಟ್ಟಿದ್ದಕ್ಕೆ ಬರುತ್ತೆ. 2 ವಿಧೇಯಕ ಕೂಡ ಒಟ್ಟು ವರ್ಷಕ್ಕೆ ಸುಮಾರು 62 ಕೋಟಿ ರೂಪಾಯಿ. ಈ ವೇತನ ಹೆಚ್ಚಳದಿಂದ ವರ್ಷಕ್ಕೆ 62 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗುವಂತದ್ದು. ಅದು ಆರ್ಥಿಕ ಇಲಾಖೆಯ ಶಿಫಾರಸು ಇರುವಂತ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಈ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ಈ ಆರ್ಥಿಕ ಶಿಫಾರಸು ಇರುವಂತ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಮಂಡನೆ ಆಗುವುದಕ್ಕಿಂತ ಮುಂಚೆ ರಾಜ್ಯಪಾಲರಿಗೆ ಕಳಿಸಬೇಕಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋದಕ್ಕೆ ಆರ್ಥಿಕ ಇಲಾಖೆಯ ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟು ರಾಜ್ಯಪಾಲರಿಗೆ ಕಳಿಸಿರುತ್ತದೆ. ರಾಜ್ಯಪಾಲರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿರುವಂತದ್ದು. ಇನ್ನು ಇವತ್ತು ಸಂಜೆ ಬಹುತೇಕವಾಗಿ ಅಥವಾ ನಾಳೆ ಅಧಿವೇಶನ ಕೊನೆ ಇರುವಂತಹ ಹಿನ್ನೆಲೆಯಲ್ಲಿ ಹಿಂದೆ ಆ 2 ವಿಧೇಯಕಗಳಿಗೆ ಅನುಮೋದನೆ ಸಿಗುವಂತಹ ಸಾಧ್ಯತೆ ಇರುವಂತದ್ದು. ಮತ್ತು ಶಾಸಕರಿಗೆ 60,000 ಇತ್ತು, ಅದು 40,000 ಇತ್ತು, ಅದು 80,000 ಆಗಿರುವಂತದ್ದು. ಭತ್ಯೆ ಹೆಚ್ಚಳ ಆಗಿರುವಂತದ್ದು. ಅದರ ಜೊತೆಗೆ ಬಹುಶಃ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ ಡೀಟೇಲ್ ಆಗಿ ಇರುವಂತದ್ದು. ಮತ್ತು ಸಚಿವರ ಸಂಬಂಧಪಟ್ಟಂತೆ ವೇತನ ಇರುವಂತದ್ದು. ವಿಧಾನಸಭಾಧ್ಯಕ್ಷ ಜನಸಾಮಾನ್ಯರ ಪಾಕೆಟ್ಗೆ, ಜೇಬಿಗೆ ನಿರಂತರವಾದ ಬರೆ ಬೀಳ್ತಲೇ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರವೇ ಘೋಷಿಸಿದ್ದ ಪಂಚ ಗ್ಯಾರಂಟಿಗಳನ್ನ ಪೂರೈಕೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದ ಬಳಿಯಲ್ಲಿ ಹಣ ಇಲ್ಲ ಅನ್ನೋ ಮಾತು ಅವರದೇ ಪಕ್ಷದ ನಾಯಕರಿಂದ ಪದೇ ಪದೇ ಕೇಳೋಕೆ ಸಿಗ್ತಾ ಇದೆ. ಗ್ಯಾರಂಟಿ ಯೋಜನೆಗೆ, ಜನಪರ ಯೋಜನೆಗೆ ಖಜಾನೆ ಖಾಲಿ ಖಾಲಿ. ಆದರೆ ಶಾಸಕರಿಗೆ, ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ವಿಧಾನಸಭೆಯ ಸ್ಪೀಕರ್, ಉಪ ಸ್ಪೀಕರ್ಗಳಿಗೆ ಡಬಲ್ ಸಂಬಳ. ಶಾಸಕರ ಸಂಬಳವನ್ನ ಹೆಚ್ಚಳ ಮಾಡುವ ವಿಚಾರಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಬೆತ್ತಿದೆ. ಯುಗಾದಿ ಹಬ್ಬಕ್ಕೂ ಮುಂಚೆಯೇ ಶಾಸಕರು, ಸಚಿವರು, ಸಭಾಪತಿಗಳು, ಸಭಾಧ್ಯಕ್ಷರಿಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗಿಫ್ಟ್ ಅನ್ನ ಕೊಡಲಾಗಿದೆ. ವೇತನ ಹೆಚ್ಚಳಕ್ಕೆ ಸರ್ಕಾರದ ಕಡೆಯಿಂದ ಗ್ರೀನ್ ಸಿಗ್ನಲ್. ಶಾಸಕರಿಗೆ ಬರ್ತಾ ಇದ್ದ ಸಂಬಳ ಹಿಂದೆಷ್ಟಿಷ್ಟೋ ಅದರ ಎಕ್ಸಾಕ್ಟ್ಲಿ 100% 100% ಹೈಕ್. ಶಾಸಕರ ಸಂಬಳದಲ್ಲಿ 100% ಹೆಚ್ಚಳವನ್ನ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಆದರೆ ಜನಸಾಮಾನ್ಯರಿಗೆ ಮಾತ್ರ ನಿತ್ಯ ನಿರಂತರ ದರ ಏರಿಕೆಯ ಚಾಟಿ ಏಟನ್ನ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಯುಗಾದಿ ಹಬ್ಬಕ್ಕೂ ಮುನ್ನ ಶಾಸಕರು, ಸಭಾಪತಿ, ಸಭಾಧ್ಯಕ್ಷರ
ಸಂಬಳವನ್ನ ಹೆಚ್ಚಳ ಮಾಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, 100% ಸ್ಯಾಲರಿ ಹೈಕ್ ಇತ್ತೀಚಿನ ದಿನಗಳಲ್ಲಿ ಕಷ್ಟಪಟ್ಟು ದುಡಿಯೋರ್ಗೂ ಕೂಡ ಈ ಪ್ರಮಾಣದಲ್ಲಿ, ಜನಸಾಮಾನ್ಯರ ವಿಚಾರದಲ್ಲಿ ಈ ಪ್ರಮಾಣದಲ್ಲಿ ಸ್ಯಾಲರಿ ಹೈಕ್ ಅನ್ನೋದು ಮರೀಚಿಕೆ. ಅಂತದ್ರಲ್ಲಿ ಶಾಸಕರುಗಳಿಗೆ ಡಬಲ್ ಸಂಬಳವನ್ನ ಕೊಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿರೋ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಎಕ್ಸಾಕ್ಟ್ಲಿ ಈ ವೇತನ ಹೆಚ್ಚಳ ಸಂಬಂಧಪಟ್ಟಂತೆ ಇದೊಂದು ರೀತಿಯಲ್ಲಿ ಖುಷಿಯ ಸಂಗತಿ ಆಗಿರುವಂತದ್ದು ಶಾಸಕರಿಗೆ. ಯಾರಿಗೆ ವೇತನ ಹೆಚ್ಚಳ ಆದ್ರೂ ಕೂಡ ಬೇಡ ಅನ್ನೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಶಾಸಕರು ವೇತನ ಹೆಚ್ಚಳ ಸಂಬಂಧಪಟ್ಟಂತೆ ಸದನದಲ್ಲಿ ಹಿಂದೆ ಈ ಮಸೂದೆ ಪಾಸ್ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಇದಕ್ಕೆ ಯಾರು ಕೂಡ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ. ಆದ್ರೆ ಪ್ರಶ್ನೆ ಬಂದಿರುವಂತದ್ದು, ಈಗ 100% ಹೈಕ್, ಈಗ ಶಾಸಕರಿಗೆ 40,000 ರೂಪಾಯಿ ಸಂಬಳ ಸಿಗ್ತಾ ಇತ್ತು, ಅದು 1 to ಡಬಲ್ ಅಂದ್ರೆ 80,000 ರೂಪಾಯಿ ಸಿಗುವಂತದ್ದು ಈ ರೀತಿ. ಮತ್ತು ಪಿಂಚಣಿಗಳು ಸಂಬಂಧಪಟ್ಟಂತೂ ಕೂಡ ಒಟ್ಟು 2 ವಿಧೇಯಕ ಅಂದ್ರೆ ವಾರ್ಷಿಕವಾಗಿ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು ಮತ್ತೊಂದು ಕಡೆ ಪಿಂಚಣಿ ಸೇರಿದಂತೆ ಒಟ್ಟು 2 ವಿಧೇಯಕ ಸಂಬಂಧಪಟ್ಟಿದ್ದಕ್ಕೆ ಬರುತ್ತೆ. 2 ವಿಧೇಯಕ ಕೂಡ ಒಟ್ಟು ವರ್ಷಕ್ಕೆ ಸುಮಾರು 62 ಕೋಟಿ ರೂಪಾಯಿ. ಈ ವೇತನ ಹೆಚ್ಚಳದಿಂದ ವರ್ಷಕ್ಕೆ 62 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗುವಂತದ್ದು. ಅದು ಆರ್ಥಿಕ ಇಲಾಖೆಯ ಶಿಫಾರಸು ಇರುವಂತ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಈ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ಈ ಆರ್ಥಿಕ ಶಿಫಾರಸು ಇರುವಂತ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಮಂಡನೆ ಆಗುವುದಕ್ಕಿಂತ ಮುಂಚೆ ರಾಜ್ಯಪಾಲರಿಗೆ ಕಳಿಸಬೇಕಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋದಕ್ಕೆ ಆರ್ಥಿಕ ಇಲಾಖೆಯ ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟು ರಾಜ್ಯಪಾಲರಿಗೆ ಕಳಿಸಿರುತ್ತದೆ. ರಾಜ್ಯಪಾಲರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿರುವಂತದ್ದು. ಇನ್ನು ಇವತ್ತು ಸಂಜೆ ಬಹುತೇಕವಾಗಿ ಅಥವಾ ನಾಳೆ ಅಧಿವೇಶನ ಕೊನೆ ಇರುವಂತಹ ಹಿನ್ನೆಲೆಯಲ್ಲಿ ಹಿಂದೆ ಆ 2 ವಿಧೇಯಕಗಳಿಗೆ ಅನುಮೋದನೆ ಸಿಗುವಂತ ಸಾಧ್ಯತೆ ಇರುವಂತದ್ದು. ಮತ್ತು ಶಾಸಕರಿಗೆ 60,000 ಇತ್ತು, ಅದು 40,000 ಇತ್ತು, ಅದು 80,000 ಆಗಿರುವಂತದ್ದು, ಭತ್ತೆ ಹೆಚ್ಚಳ ಆಗಿರುವಂತದ್ದು. ಅದರ ಜೊತೆಗೆ ಬಹುಶಃ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ ಡೀಟೇಲ್ ಆಗಿ ಇರುವಂತದ್ದು. ಮತ್ತು ಸಚಿವರ ಸಂಬಂಧಪಟ್ಟಂತೆ ವೇತನ ಇರುವಂತದ್ದು. ವಿಧಾನಸಭಾಧ್ಯಕ್ಷ ಜನಸಾಮಾನ್ಯರ ಪಾಕೆಟ್ಗೆ, ಜೇಬಿಗೆ ನಿರಂತರವಾದ ಬರೆ ಬೀಳ್ತಲೇ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರವೇ ಘೋಷಿಸಿದ್ದ ಪಂಚ ಗ್ಯಾರಂಟಿಗಳನ್ನ ಪೂರೈಕೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದ ಬಳಿಯಲ್ಲಿ ಹಣ ಇಲ್ಲ ಅನ್ನೋ ಮಾತು ಅವರದೇ ಪಕ್ಷದ ನಾಯಕರಿಂದ ಪದೇ ಪದೇ ಕೇಳೋಕೆ ಸಿಗ್ತಾ ಇದೆ. ಗ್ಯಾರಂಟಿ ಯೋಜನೆಗೆ, ಜನಪರ ಯೋಜನೆಗೆ ಖಜಾನೆ ಖಾಲಿ ಖಾಲಿ. ಆದರೆ ಶಾಸಕರಿಗೆ, ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ವಿಧಾನಸಭೆಯ ಸ್ಪೀಕರ್, ಉಪ ಸ್ಪೀಕರ್ಗಳಿಗೆ ಡಬಲ್ ಸಂಬಳ. ಶಾಸಕರ ಸಂಬಳವನ್ನ ಹೆಚ್ಚಳ ಮಾಡುವ ವಿಚಾರಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಬಿದ್ದಿದೆ. ಯುಗಾದಿ ಹಬ್ಬಕ್ಕೂ ಮುಂಚೆಯೇ ಶಾಸಕರು, ಸಚಿವರು, ಸಭಾಪತಿಗಳು, ಸಭಾಧ್ಯಕ್ಷರಿಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗಿಫ್ಟ್ ಅನ್ನ ಕೊಡಲಾಗಿದೆ. ವೇತನ ಹೆಚ್ಚಳಕ್ಕೆ ಸರ್ಕಾರದ ಕಡೆಯಿಂದ ಗ್ರೀನ್ ಸಿಗ್ನಲ್. ಶಾಸಕರಿಗೆ ಬರ್ತಾ ಇದ್ದ ಸಂಬಳ ಹಿಂದೆಷ್ಟಿಷ್ಟೋ ಅದರ ಎಕ್ಸಾಕ್ಟ್ಲಿ 100% 100% ಹೈಕ್. ಶಾಸಕರ ಸಂಬಳದಲ್ಲಿ 100% ಹೆಚ್ಚಳವನ್ನ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಆದ್ರೆ ಜನಸಾಮಾನ್ಯರಿಗೆ ಮಾತ್ರ ನಿತ್ಯ ನಿರಂತರ ದರ ಏರಿಕೆಯ ಚಾಟಿ ಏಟನ್ನ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಯುಗಾದಿ ಹಬ್ಬಕ್ಕೂ ಮುನ್ನ ಶಾಸಕರು, ಸಭಾಪತಿ, ಸಭಾಧ್ಯಕ್ಷರ ಸಂಬಳವನ್ನ ಹೆಚ್ಚಳ ಮಾಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, 100% ಸ್ಯಾಲರಿ ಹೈಕ್ ಇತ್ತೀಚಿನ ದಿನಗಳಲ್ಲಿ ಕಷ್ಟಪಟ್ಟು ದುಡಿಯೋರ್ಗೂ ಕೂಡ ಈ ಪ್ರಮಾಣದಲ್ಲಿ, ಜನಸಾಮಾನ್ಯರ ವಿಚಾರದಲ್ಲಿ ಈ ಪ್ರಮಾಣದಲ್ಲಿ ಸ್ಯಾಲರಿ ಹೈಕ್ ಅನ್ನೋದು ಮರೀಚಿಕೆ. ಅಂತದ್ರಲ್ಲಿ ಶಾಸಕರುಗಳಿಗೆ ಡಬಲ್ ಸಂಬಳವನ್ನ ಕೊಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿರೋ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಎಕ್ಸಾಕ್ಟ್ಲಿ ಈ ವೇತನ ಹೆಚ್ಚಳ ಸಂಬಂಧಪಟ್ಟಂತೆ ಇದೊಂದು ರೀತಿಯಲ್ಲಿ ಖುಷಿಯ ಸಂಗತಿ ಆಗಿರುವಂತದ್ದು ಶಾಸಕರಿಗೆ. ಯಾರಿಗೆ ವೇತನ ಹೆಚ್ಚಳ ಆದ್ರೂ ಕೂಡ ಬೇಡ ಅನ್ನೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಶಾಸಕರು ವೇತನ ಹೆಚ್ಚಳ ಸಂಬಂಧಪಟ್ಟಂತೆ ಸದನದಲ್ಲಿ ಹಿಂದೆ ಈ ಮಸೂದೆ ಪಾಸ್ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಇದಕ್ಕೆ ಯಾರು ಕೂಡ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ. ಆದ್ರೆ ಪ್ರಶ್ನೆ ಬಂದಿರುವಂತದ್ದು, ಈಗ 100% ಹೈಕ್, ಈಗ ಶಾಸಕರಿಗೆ 40,000 ರೂಪಾಯಿ ಸಂಬಳ ಸಿಗ್ತಾ ಇತ್ತು, ಅದು 1 to ಡಬಲ್ ಅಂದ್ರೆ 80,000 ರೂಪಾಯಿ ಸಿಗುವಂತದ್ದು ಈ ರೀತಿ. ಮತ್ತು ಪಿಂಚಣಿಗಳು ಸಂಬಂಧಪಟ್ಟಂತೂ ಕೂಡ ಒಟ್ಟು 2 ವಿಧೇಯಕ ಅಂದ್ರೆ ವಾರ್ಷಿಕವಾಗಿ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು ಮತ್ತೊಂದು ಕಡೆ ಪಿಂಚಣಿ ಸೇರಿದಂತೆ ಒಟ್ಟು 2 ವಿಧೇಯಕ ಸಂಬಂಧಪಟ್ಟಿದ್ದಕ್ಕೆ ಬರುತ್ತೆ. 2 ವಿಧೇಯಕ ಕೂಡ ಒಟ್ಟು ವರ್ಷಕ್ಕೆ ಸುಮಾರು 62 ಕೋಟಿ ರೂಪಾಯಿ. ಈ ವೇತನ ಹೆಚ್ಚಳದಿಂದ ವರ್ಷಕ್ಕೆ 62 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗುವಂತದ್ದು. ಅದು ಆರ್ಥಿಕ
ಇಲಾಖೆಯ ಶಿಫಾರಸು ಇರುವಂತ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಈ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ಈ ಆರ್ಥಿಕ ಶಿಫಾರಸು ಇರುವಂತ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಮಂಡನೆ ಆಗುವುದಕ್ಕಿಂತ ಮುಂಚೆ ರಾಜ್ಯಪಾಲರಿಗೆ ಕಳಿಸಬೇಕಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋದಕ್ಕೆ ಆರ್ಥಿಕ ಇಲಾಖೆಯ ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟು ರಾಜ್ಯಪಾಲರಿಗೆ ಕಳಿಸಿರುತ್ತದೆ. ರಾಜ್ಯಪಾಲರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿರುವಂತದ್ದು. ಇನ್ನು ಇವತ್ತು ಸಂಜೆ ಬಹುತೇಕವಾಗಿ ಅಥವಾ ನಾಳೆ ಅಧಿವೇಶನ ಕೊನೆ ಇರುವಂತಹ ಹಿನ್ನೆಲೆಯಲ್ಲಿ ಹಿಂದೆ ಆ ಎರಡೂ ವಿಧೇಯಕಗಳಿಗೆ ಅನುಮೋದನೆ ಸಿಗುವಂತ ಸಾಧ್ಯತೆ ಇರುವಂತದ್ದು. ಮತ್ತು ಶಾಸಕರಿಗೆ ಅದು 60,000 ಇತ್ತು, ಅದು 40,000 ಇತ್ತು, ಅದು 80,000 ಆಗಿರುವಂತದ್ದು, ಭತ್ಯೆ ಹೆಚ್ಚಳ ಆಗಿರುವಂತದ್ದು, ಅದರ ಜೊತೆಗೆ ಬಹುಶಃ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ ಡೀಟೇಲ್ ಆಗಿ ಇರುವಂತದ್ದು. ಮತ್ತು ಸಚಿವರ ಸಂಬಂಧಪಟ್ಟಂತೆ ವೇತನ ಇರುವಂತದ್ದು, ವಿಧಾನಸಭಾಧ್ಯಕ್ಷ